ಪರಿಶುದ್ಧಾತ್ಮನ ಪ್ರೇರೇಪಣೆಯಿಂದ ಬರೆಯಲ್ಪಟ್ಟ ಸತ್ಯವೇದದಲ್ಲಿರುವ ಸತ್ಯವನ್ನು ಬೋಧಿಸುವುದಕ್ಕಾಗಿ ದೇವರು ತನ್ನ ಸೇವಕರನ್ನು ಆರಿಸಿ ನೇಮಿಸಿದ್ದಾನೆ. ಅವರಿಗೆ ಸಹಾಯಕನಾಗಿ ಸತ್ಯದ ಆತ್ಮನನ್ನು ಕಳುಹಿಸಿಕೊಟ್ಟಿದ್ದಾನೆ. ಸತ್ಯವೇದವನ್ನು ಯಥಾವತ್ತಾಗಿ, ಅಂದರೆ ಅದಕ್ಕೆ ಒಂದನ್ನೂ ಸೇರಿಸದೆ ಮತ್ತು ಅದರಿಂದ ಒಂದನ್ನೂ ತೆಗೆಯದೆ ಬೋಧಿಸಿದಾಗ ಮಾತ್ರ ದೇವರಿಗೆ ಮಹಿಮೆ ಉಂಟಾಗುತ್ತದೆ. ಹೀಗೆ ದೇವರಿಗೆ ಮಹಿಮೆ ಉಂಟಾಗುವುದನ್ನು ಸಹಿಸದ ಸೈತಾನನು ಸತ್ಯವೇದದಲ್ಲಿರುವ ಸತ್ಯವನ್ನು ತಿರುಚುವ ಕಾರ್ಯಕ್ಕೆ ಆದಿಸಭೆಯ ಕಾಲದಲ್ಲೇ ಕೈ ಹಾಕುತ್ತಾನೆ. ಅದಕ್ಕಾಗಿ ದುರಾತ್ಮಗಳನ್ನು ನೇಮಿಸುತ್ತಾನೆ. ಆ ದುರಾತ್ಮಗಳು ಅನೇಕ ಬೋಧಕರನ್ನು ಬಳಸಿಕೊಂಡು ಸತ್ಯವೇದವನ್ನು ಸುಳ್ಳಾಗಿ ಬೋಧಿಸುವಂತೆ, ಅಂದರೆ ಸತ್ಯವೇದಕ್ಕೆ ಕೆಲವೊಂದನ್ನು ಸೇರಿಸಿ ಸತ್ಯವೇದದಿಂದ ಕೆಲವನ್ನು ತೆಗೆದು ಬೋಧಿಸುವಂತೆ ಮಾಡುತ್ತವೆ. ಹಾಗೆ ಮಾಡುವುದರ ಮೂಲಕ ಸತ್ಯವೇದದ ಸತ್ಯವನ್ನು ತಿರುಚುವಲ್ಲಿ ಸೈತಾನನು ಯಶಸ್ವಿಯಾಗುತ್ತಾನೆ. ಇದನ್ನು ಅಪೊಸ್ತಲನಾದ ಪೌಲನು ಸಭೆಗೆ ಎಚ್ಚರಿಸುತ್ತಾನೆ. ಆದಾಗ್ಯೂ ಕಾಲಕ್ರಮೇಣ ಸತ್ಯವೇದದ ಮೂಲತತ್ವಗಳನ್ನು ತಿರುಚುವುದರ ಮೂಲಕ ಸೈತಾನನು ಸತ್ಯವೇದವನ್ನು ಬೋಧಿಸುವ ಕೆಲವೊಂದು ಬೋಧಕರಲ್ಲಿ ಭಿನ್ನಾಭಿಪ್ರಾಯ ಉಂಟಾಗುವಂತೆ ಮಾಡುತ್ತಾನೆ. ಹಾಗೆ ಭಿನ್ನಾಭಿಪ್ರಾಯ ಹೊಂದಿದ ಬೋಧಕರಿಂದ ಸೈತಾನನು ಭಿನ್ನ ಭಿನ್ನ ತತ್ವಾಭಿಪ್ರಾಯಗಳನ್ನು ಹೊಂದಿದ ಭಿನ್ನ ಭಿನ್ನ ಪಂಥಗಳನ್ನು ಆರಂಭಿಸುವಲ್ಲಿ ಸಫಲನಾಗುತ್ತಾನೆ. ಹೀಗೆ ಕೆಲವು ಬೋಧಕರು ಸತ್ಯವೇದವನ್ನು ತಿರುಚಿ ಬೋಧಿಸುವಂತೆ ಸೈತಾನನು ಮತ್ತು ದುರಾತ್ಮಗಳು ಪ್ರೇರೇಪಿಸಿ ನಾನಾ ಪಂಥಗಳ ಭಿನ್ನಾಭಿಪ್ರಾಯಗಳ ಮೂಲಕ ಸಭೆಯ ಐಕ್ಯತೆಯನ್ನು ಒಡೆದು ಹಾಕುತ್ತಾರೆ. ಅಷ್ಟೇ ಅಲ್ಲದೆ ಸೈತಾನನು ದುರಾತ್ಮಗಳ ಮೂಲಕ ಸತ್ಯವೇದವನ್ನು ಕೆಲವು ಬೋಧಕರು ತಿರುಚಿ ಬೋಧಿಸುವಂತೆ ಮಾಡುವುದರ ಮೂಲಕ ತನಗೆ ಮಹಿಮೆ ಉಂಟಾಗುವಂತೆ ಮಾಡಿಕೊಳ್ಳುತ್ತಾನೆ. ಕಾಲ ಕಳೆದಂತೆಲ್ಲ ಅನೇಕ ಬೋಧಕರು ಪವಿತ್ರಾತ್ಮದಿಂದ ಪ್ರೇರೇಪಿತರಾಗಿ ಬರೆಯಲ್ಪಟ್ಟ ಸತ್ಯವೇದವನ್ನು ಸತ್ಯವಾಗಿ ಬೋಧಿಸುವ ಬದಲು ದುರಾತ್ಮ ಪ್ರೇರಿತರಾಗಿ ಸುಳ್ಳಾಗಿ ಅಥವಾ ತಪ್ಪಾಗಿ ಬೋಧಿಸಲು ಆರಂಭಿಸುತ್ತಾರೆ. ಇಂದು ಈ ಜಗತ್ತಿನಲ್ಲಿ ಅನೇಕ ಬೋಧಕರು ಸತ್ಯವೇದ ಮೂಲ ತತ್ವಗಳನ್ನು ಬೋಧಿಸುವುದರ ಬದಲು ಸೈತಾನ ಮತ್ತು ದುರಾತ್ಮಗಳಿಂದ ಪ್ರೇರಿತರಾಗಿ ಸ್ಥಾಪಿಸಲ್ಪಟ್ಟ ಹಲವಾರು ಪಂಥಗಳ ತತ್ವಗಳ ಬೋಧನೆಗಳನ್ನು ಬೋಧಿಸುತ್ತಾ ಇರುವುದನ್ನು ಕಾಣುತ್ತೇವೆ. ಇದರಿಂದ ದೇವರಿಗೆ ಮಹಿಮೆ ಉಂಟಾಗುವುದರ ಬದಲು ಸೈತಾನಿಗೆ ಮಹಿಮೆ ಉಂಟಾಗುತ್ತಿದೆ. ಇದನ್ನು ಅರಿಯದ ಅನೇಕ ಬೋಧಕರು ಸೈತಾನ ಮತ್ತು ದುರಾತ್ಮಗಳಿಂದ ಪ್ರೇರಿತವಾದ ನಾನಾ ಪಂಥಗಳ ಬೋಧನೆಗಳನ್ನು ಬೋಧಿಸುವುದರ ಮೂಲಕ ದೇವರಿಗೆ ಮಹಿಮೆ ಉಂಟಾಗುತ್ತದೆ ಎಂಬ ಭ್ರಮೆಯಲ್ಲಿದ್ದಾರೆ. ಅಂಥ ಬೋಧಕರು ತಮ್ಮ ಭ್ರಮೆಯಿಂದ ಹೊರಬಂದು ನಾನಾ ಪಂಥಗಳ ಬೋಧನೆಗಳನ್ನು ಬಿಟ್ಟು ಸತ್ಯವೇದದಲ್ಲಿ